ನಮಸ್ಕಾರ ರೈತ ಬಂದವರೇ ಮತ್ತು ಶುಂಠಿ ಬೆಳೆಗಾರರೇ. ಶುಂಠಿ ಎಲ್ಲ ಬೆಳೆದಾಯಿತು. 30-40% ರೈತರು ಶುಂಠಿನೂ ಕೊಟ್ಟಾಯಿತು. ಇದು ನಮ್ಮದು ಶುಂಠಿ ಪ್ಲ್ಯಾಟು. ಪೂರ್ತಿ 3 ಎಕರೆಗೆ ಹಾಕಿದ್ದು ಶುಂಠಿ. ಈಗ ಶುಂಠಿ ಎಲ್ಲ ಕೊಟ್ಟು 1.5 ತಿಂಗಳಾಯಿತು ಶುಂಠಿ ಕೊಟ್ಬಿಟ್ಟು. ರೈಟು ಹೆಚ್ಚು ಕಮ್ಮಿ ಆಯ್ತೈತೆ, ಕಡಿಮೆ ಆಗ್ತಾ ಬಂತು. ದೀಪಾವಳಿ ಕಳೆದ್ಮೇಲಂತೂ ಪೂರಾ ಕಡಿಮೆ ಆಗೋಯ್ತು. ಆಯ್ ಪೂಜೆಲಿ ಒಂದು ಸ್ವಲ್ಪ ಪರವಾಗಿರಲಿಲ್ಲ. ದೀಪಾವಳಿಗೆ ಹಬ್ಬಕ್ಕೆ ಆಯ್ತದೆ ಅಂತ ಕಾಯ್ಕೊಂಡಿದ್ದೋ, ಆದರೆ ದೀಪಾವಳಿಲಿ ಆಗಲಿಲ್ಲ. ಎಲ್ಲ ಪೂರ್ತಿ ರೈಟು ಕಡಿಮೆನೇ ಆಗೋಯ್ತು. ಆಮೇಲೆ ಏನಂತಂದರೆ ಮಣ್ಣು ಚೆನ್ನಾಗಿ ಹಾಕ್ಸಿದ್ದೋ, ಆದರೂ ಸ್ವಲ್ಪ ಕಣ್ಣೆಲ್ಲ ಕಾಣ್ತಾಯಿತ್ತು, ಕಪ್ಪಗೆ ಆಗ್ಬಿಡ್ತಾಯಿತ್ತು. ಇದಕ್ಕೆ ಕೊಟ್ಬಿಟ್ವಿ. ಇಳುವರಿ 3 ಎಕರೆಗೆ 450 ಮೂಟೆ ಆಯಿತು ಅಷ್ಟೇ. ತುಂಬ ಲಾಸು. ಎಕರೆಗೆ ಹೆಚ್ಚು ಕಮ್ಮಿ 400-450 ಮೂಟೆ ಬೆಳೀತಿದ್ವಿ. ಈ ವರ್ಷ ವಾತಾವರಣ ಸರಿ ಹೊಂದಲಿಲ್ಲ. ಇದರಿಂದ ಮಳೆ ಒಂದು ಸರಿ ಜಾಸ್ತಿ ಆಗ್ಬಿಡ್ತು. ಮಾರ್ಚು ಏಪ್ರಿಲಲ್ಲೆಲ್ಲ ಬಿಸಿಲು ಜಾಸ್ತಿ ಆಯಿತು. ಹಂಗಾಗಿ ಇಳುವರಿನೂ ಬರಲಿಲ್ಲ. ಮತ್ತು ಔಷಧಿ ಗೊಬ್ಬರ ಯಾವುದೇ ಕೊಟ್ಟರು ಏನೂ ತಾಕತ್ತಾಗಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ಯಾರ್ದು ನಮ್ಮದೇ ಅಂತಲ್ಲ, ತುಂಬ ರೈತರದ್ದು ಇದೇ ತೊಂದರೆ ಆಯಿತು. ಆಮೇಲೆ ರೈಟು ಸಿಗಲಿಲ್ಲ, ಕೈಯಿಂದನೇ ಲಾಸ್ ಆಯಿತು. 80 ಮೂಟೆ ಬೀಜ ಶುಂಠಿ ಹಾಕಿದ್ದು ಲಾಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಒಂದು ಸರಿ ಸಿಗ್ತದೆ, ಒಂದು ಸರಿ ಹೋಯ್ತದೆ. ಹಂಗಾಗಿ ಅದನ್ನು ತೆಗೆಸ್ಬಿಟ್ಟು ಇವಾಗ ಮುಸ್ಕಿನ ಜೋಳ, ನಮ್ಮ ಕಡೆ ಮುಸ್ಕಿನ ಜೋಳ ಅಂತೀವಿ, ಮುಸ್ಕಿನ ಜೋಳ ಹಾಕಿದ್ದೀವಿ. ಮುಸ್ಕಿನ ಜೋಳ ಹಾಕ್ಬಿಟ್ಟು ಮತ್ತು ಶುಂಠಿ ಹಾಕ್ಬೇಕಾದ್ರೆ ಏಪ್ರಿಲಲ್ಲಿ ಅಡಿಕೆ ಗಿಡ, ತೆಂಗಿನ ಗಿಡ ಹಾಕಿದ್ವಿ. ಇದು ತೆಂಗಿನ ಗಿಡ ಬಂದು 33 ಅಡಿ 35 ಅಡಿಗೆ ಒಂದು ಗಿಡ ಹಾಕಿದ್ದೀವಿ. ಹತ್ರ ನೆಟ್ಟಿದ್ರೆ ಇದು ತೆಂಗಿನದು ಬೇರೆಲ್ಲ ದೂರಕ್ಕೆ ಚಾಚ್ಕೊತದೆ. ಅದರಿಂದ ಆಮೇಲೆ ಬೇರೆ ಅಂತರ್ ಬೆಳೆಯಾಗಿ ಒಳಗಡೆ ಏನು ಬೇಕಾದ್ರೂ ಬೆಳ್ಕೊಬೋದು. 35 ಅಡಿಗೆ ಹಾಕಿದ್ರೆ ಉತ್ತಮ. ಒಬ್ಬೊಬ್ರು ಏನು ಮಾಡ್ತಾರೆ, 20 ಅಡಿಗೆ ಹಾಕ್ಬಿಡ್ತಾರೆ, ಗಿಡಗಳು ಜಾಸ್ತಿ ಕೂರ್ತವೆ ಅಂತ ಅಂದ್ಬಿಟ್ಟು. ಆವಾಗ ಅದರೊಳಗಡೆ ಯಾವುದೇ ಬೆಳೆ ಬೆಳೆಯೋಕ್ಕಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ನೆರಳು ಜಾಸ್ತಿ ಆಗ್ಬಿಟ್ಟಾಗ ಬೆಳೆಯೋಕ್ಕಾಗಲ್ಲ. ಅಡಿಕೆ ಹಾಕಬೇಕು, ಇಲ್ಲ ಬಾಳೆ ಹಾಕ್ಕೊಂಡು ತೆಂಗಿನ ಬೆಳಿಬೇಕಾಯ್ತದೆ. ಅದಕ್ಕೆ ನಾವು 35 ಅಡಿಗೆ ಒಂದು ಗಿಡದ ಥರ ಕೂರಿಸಿದ್ದೀವಿ. ಇಲ್ಲಿ 120 ಗಿಡ ಹಾಕಿದ್ದೀವಿ. ಮತ್ತು ಒಂದೊಂದು ಎಲ್ಲ ಹೋಗ್ಬಿಟ್ಟಿದ್ದೋ. ಒಟ್ಟು 120 ಗಿಡದಲ್ಲಿ 12 ಗಿಡ ಹೋಗೈತೆ. ಅದಕ್ಕೆ ನಮ್ಮ ಲಾಯರ್ ಅಕ್ಷಯ್ ಅವರು ಇವತ್ತು ಭಾನುವಾರ ರಜೆ ಇರೋದ್ರಿಂದ ನೀಟಾಗಿ ಗುಂಡಿ ಹೊಡಿತಾ ಇದ್ದಾರೆ. ನೀಟಾಗಿ ಗುಂಡಿ ತೆಗ್ದು ನಾವೇ ನೆಡಬೇಕು, ಇಬ್ಬರೇ ನೆಡಬೇಕು. ಇದಕ್ಕೆ ಯಾರು ಇದು ಮಾಡಲ್ಲ. ಇಲ್ಲಿ ನೋಡಿ, ಒಂದು ಗಿಡ ಇಲ್ಲಿ ಇತ್ತು, ಹೋಗ್ಬಿಟ್ಟೈತೆ. ಮತ್ತು ಅಲ್ಲಿ ಮಣ್ಣು ಕಾಣಿಸ್ತೈತಲ್ಲ ನೋಡಿ, ಅಲ್ಲೆಲ್ಲ ಈಗ ಗುಂಡಿ ಬಂದಿದ್ದೀವಿ. ಈಗೇನಿದ್ರು 12 ಗಿಡ ನೆಟ್ಬಿಟ್ರೆ ಈಗ ಜೋಳಕ್ಕೆ ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಲ್ಲ, ಹಂಗಾಗಿ ತೆಂಗಿನ ಗಿಡನೂ ಚೆನ್ನಾಗಿ ಬೆಳವಣಿಗೆ ಆಯ್ತವೆ. ಈಗ ಈ ಗಿಡ ನೆಟ್ಟು 8 ತಿಂಗಳಾಗೈತೆ. ಇಲ್ಲಿ ನಿಂತಿರೋ ಗಿಡಗಳು 8 ತಿಂಗಳಾಗೈತೆ ಭೂಮಿಗೆ ಹಾಕಿ. ಸ್ವಂತ ನಮ್ಮದೇ ನಮ್ಮ ತೆಂಗಿನ ತೋಟ ಐತೆ. ಒಂದು 35-40 ವರ್ಷ ಆಗೈತೆ. ನಮ್ಮ ತಂದೆಯವ್ರು ಬೆಳೆದಿದ್ದು. ಅದರಲ್ಲೇ ನಾವು ಒಳ್ಳೆ ಇಳುವರಿ ಬರೋಂಥದ್ದು ಮತ್ತು ಒಳ್ಳೆ ಕಾಯಿ ಆಗೋವಂಥದ್ದನ್ನ ಸೆಲೆಕ್ಷನ್ ಮಾಡಿ 150 ಗಿಡ ಹಾಕಿದ್ವಿ. ಅದರಲ್ಲೊಂದು 25-30 ಗಿಡ ಹೋಗ್ಬಿಟ್ಟು ಇದು ಮಾಡಿದಾಗ, ಕಾಯಿ ನೆಟ್ಟಾಗ ಇನ್ನೊಂದು 115-120 ಗಿಡ ಹುಟ್ಟಿದೋ. ಅದನ್ನ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ, ನಮ್ಮದೇ ಸ್ವಂತ ತಳಿ ಮಾಡ್ಕೊಂಡು. ಕೆಲವರು ಮಾರೋಂಥವ್ರು, ಎಲ್ಲರೂ ಅಲ್ಲ, ಕೆಲವರು ಮಾರೋಂಥವ್ರು ಏನು ಮಾಡ್ತಾರೆ ಅಂತಂದರೆ, ಕಾಯಿಗಳು ಮೀಡಿಯಮಾಗಿರೋವು, ಇಳುವರಿ ಇರ್ತದೋ ಇಲ್ವೋ, ಹಳೆ ಗಿಡದಲ್ಲಿ ಹಾಕಿರ್ತಾರೋ ಇಲ್ವೋ, ಹೊಸ ಗಿಡದಲ್ಲಿ ಹಾಕಿರ್ತಾರೋ ಇಲ್ವೋ ಅಂತ ಸರಿಯಾಗಿ ಗೊತ್ತಾಗೋದಿಲ್ಲ ನಮಗೆ. ಹಂಗಾಗಿ 120 ರೂಪಾಯಿ 150 ರೂಪಾಯಿ ಗಂಟ ತಗೋತಾರೆ ಒಂದು ಗಿಡಕ್ಕೆ. ಹಂಗಾಗಿ ಇದು ವರ್ಷದ ಬೆಳೆ ಆದರೆ ಏನೋ ನಂಬ್ಕೊಂಡು ಇದು ಮಾಡ್ಬೋದು. ಇದು ಹಾಕಿದ್ರೆ 50, 60, 70 ವರ್ಷ ಗಂಟ ಬಾಳಿಕೆ ಬರೋದ್ರಿಂದ ನಮ್ಮದೇ ಸ್ವಂತ ಬೀಜ ಮಾಡ್ಕೊಳ್ಳೋದು ಉತ್ತಮ ಅಂದ್ಬಿಟ್ಟು ನಾವೇ ಸ್ವಂತ ಬೀಜ ಮಾಡ್ಕೊಂಡು. ಈಗ ಆ ಕಡೆ ಒಂದು 3 ಎಕರೆ ಐತೆ, ಅಲ್ಲಿ ಜೋಳ ಕಾಣಿಸ್ತೈತಲ್ಲ, ಅದೇನು ಇನ್ನೊಂದು ತಿಂಗ್ಳಿಗೆ ಜೋಳ ಬರ್ತದೆ. ಅದು ತೆಗೆದ್ಬಿಟ್ಟು ಅಲ್ಲೊಂದು 100-120 ಗಿಡ ಕೂರಿಸ್ಬೇಕು, ತೆಂಗಿನ ಗಿಡ. ಈಗ ಇಲ್ಲಿಗೆ ಕೂರಿಸ್ಕೊಬಿಟ್ಟು ಇವತ್ತೊಂದು ಭಾನುವಾರನ ಜಮೀನಲ್ಲಿ ಕಳೀತಾಯಿದ್ದೀವಿ. ಇದೇನಿದ್ರು ಇನ್ನು 4 ವರ್ಷ 5 ವರ್ಷಕ್ಕೆ ಇಳುವರಿ ಬರೋಕ್ಕೆ ಪ್ರಾರಂಭ ಆದರೂ 6ನೇ ವರ್ಷದಿಂದ ಚೆನ್ನಾಗಿ ಇಳುವರಿ ಬರ್ತದೆ. ಅಂದರೆ ನಾವು ನೀರು ಮತ್ತು ಗೊಬ್ಬರ ಚೆನ್ನಾಗಿ ಕೊಟ್ಟು ಕಾಪಾಡ್ಕೊಂಡ್ರೆ 6 ವರ್ಷ ಅವು ಕಾಪಾಡಿದ್ರೆ ಅವು ನಮ್ಮನ್ನ 50-60 ವರ್ಷ ಗಂಟ ನೆಮ್ಮದೇ ಕಾಪಾಡ್ತವೆ. ಇದು ಪ್ರಕೃತಿ ನಿಯಮ. ತೆಂಗು ಮತ್ತು ಇನ್ನೊಂದೇನೆಂದರೆ, ತೆಂಗನ್ನ ತೇಲ್ಸಿ ನೆಡು, ಅಡಿಕೆನ ಆಳವಾಗಿ ನೆಡು ಅಂತ ಹೇಳ್ತಾರೆ. ಹಂಗಾಗಿ ನಾವು ಹಂಗಾಗಿ ತೇಲ್ಸಿ ನೆಡ್ತಾಯಿಲ್ಲ. 1.5 ಅಡಿ ಆಳ ತೆಗ್ದು ಅದಕ್ಕೆ 1 ಮಂಕ್ರಿ ಕೊಟ್ಟಿಗೆ ಗೊಬ್ಬರ, ಮಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೊತೀವಿ.
ಧನ್ಯವಾದಗಳು. ಶುಭ ದಿನ.